ಹುಟ್ಟಿರೋ ಮಗುಗೆ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗಿ ಫೀಲ್ ಮಾಡ್ತಿದ್ಯಾ? ನಿಮ್ಮನ್ನೆಲ್ಲ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಿದ್ದೀವಿ ನಾನು ನಿಮ್ಮಣ್ಣ. ನಮಗೆಷ್ಟು ನೋವಾಗಿರಬೇಡ ಅನ್ನೋ ಅಂದಾಜಾದರೂ ಮಾಡಿದ್ಯಾ ನೀನು? ಅದಕ್ಕೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಉರಿಯೋ ಬೆಂಕಿನ ಎಷ್ಟು ದಿನ ಅಂತ ಸರ್ಗಲ್ ಕಟ್ಕೋತೀಯ ರತ್ನ? ನಿನ್ನ ಮಾವ ವೀರಭದ್ರನ್ ನಿಂಗೆ ಅಷ್ಟೆಲ್ಲ ಹಿಂಸೆ ಕೊಡ್ತಿದ್ದಾರೆ, ನನ್ನಿಂದ ಯಾಕೆ ಮುಚ್ಚಿಟ್ಟೆ ರತ್ನ ನೀನು? ಅದಕ್ಕೆ ರಶ್ಮಿ ಯಾವ ಕಾರಣಕ್ಕೆ ಅವಳಿಗೆ ಆಗ್ತಿರೋ ಅನ್ಯಾಯನ ಮುಚ್ಚಿಟ್ಲು, ನಾನು ಅದೇ ಕಾರಣಕ್ಕೆ ಇಲ್ಲಿ ನಡೀತಿರೋ ವಿಷಯನ ನಿಮ್ಗೆ ಹೇಳಿಲ್ಲ. ಅದಕ್ಕೆ ನಮ್ಮ ಕಣ್ಣಲ್ಲಿ ಕಣ್ಣೀರು ಬಂದರೆ ಅಣ್ಣ ಅದಕ್ಕೆ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತಾನೆ ನಾನು ಎಲ್ಲ ವಿಷಯನೂ ಮುಚ್ಚಿಟ್ಟೆ. ಅದಕ್ಕೆ ಅಯ್ಯೋ ಹುಚ್ಚಿ, ಹಾಲಲ್ಲಿ ವಿಷ ಬೆರೆಸಿದ್ರೆ ಹಾಲಿನ ಬಣ್ಣ ಬದಲಾಗಲ್ಲ, ಆದರೆ ಅದನ್ನೇ ಹಾಲು ಅಂತ ಕುಡ್ದೋರ್ ಜೀವನ ಕಿತ್ಕೊಂಡ್ಬಿಡುತ್ತೆ. ನಿನ್ನ ಮೌನನೂ ಹಾಗೆ ರತ್ನ. ನಮಗೆ ನೋವಾಗುತ್ತೆ ಅಂತ ನೀನು ಆ ವಿಷನ ಕುಡಿತಾ ಬರ್ತಿದ್ರೆ ನಾಳೆ ದಿನ ನಿನ್ನ ಪ್ರಾಣನೇ ಬಲಿ ತಗೊಳ್ಳೋದು. ಆ ವೀರಭದ್ರ ಅನ್ನೋ ಮಹಾನ್ ವಿಷ ಸರ್ಪ ಆಯ್ತಾನಲ್ಲ, ಅವನನ್ನ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಅಂತ ಹಾವನ್ನ ನೀವು ಕ್ಷಮಿಸಿ ಪ್ರೀತಿಯಿಂದ ಹಾಲಿರಿತಾ ಬಂದಷ್ಟು ಅದು ವಿಷನೇ ಕಾರುತ್ತೆ. ಅದೇ ಅದ್ರ ಹುಟ್ಟು ಕೂಡ ರತ್ನ. ನಮ್ಮಪ್ಪ ಮನುಷ್ಯ ರೂಪದಲ್ಲಿರೋ ರಾಕ್ಷಸ ಅಂತ ಗೊತ್ತಿತ್ತು ನನಗೆ, ಆದರೆ ಆ ನೆರಳು ನಿನ್ನವರೆಗೂ ಬೀಳುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನನ್ನ ಗಂಡ ನನ್ನ ಜೊತೆಲಿರುವಾಗ ನಂಗೆ ಯಾವ ಭಯ ಹೇಳಿ? ನನಗೇನೂ ಆಗಿಲ್ಲ, ನೀನೇನು ಯೋಚನೆ ಮಾಡಬೇಡ. ಆದರೆ ಈ ವಿಷಯನ ಅಣ್ಣಂಗೆ ಮಾತ್ರ ಹೇಳಬೇಡ ಅದಕ್ಕೆ ಪ್ಲೀಸ್. ಎಲ್ಲರೂ ಅಣ್ಣಂಗೆ ಹೇಳಬೇಡಿ ಅಂತ ಹೇಳಿ ನಿಮಗೆ ನೀವೇ ಮೋಸ ಮಾಡ್ಕೋತಿದ್ದೀರಾ? ಹಾಂ, ನನ್ನ ಬಾಯಿ ಕಟ್ಟಾಗ್ತಿದ್ದೀರಾ? ನೋಡು ರತ್ನ, ಯಾರಿಗೆ ಯಾವಾಗ ಏನು ಶಿಕ್ಷೆ ಆಗಬೇಕು ಅನ್ನೋದು ಆ ದೇವಿಗೆ ದೇವಿ ಪುತ್ರಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ನಿರ್ಧಾರ ಮಾಡೋದಕ್ಕೆ ನಾನು ನೀನು ಯಾರೂ ಅಲ್ಲ. ಅಲ್ಲ ಅದಕ್ಕೆ ಲ್ಯಾಬ್ ರಿಪೋರ್ಟ್ ಆಗಿ ಬಂದಿದೆಯಲ್ಲ, ಈಗಲೂ ರಿಪೋರ್ಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ ರತ್ನ? ನಿನ್ನ ಸಂಸಾರದಲ್ಲಿ ಇಷ್ಟೆಲ್ಲ ನಡೀತಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ರಿಪೋರ್ಟ್ ಅಂತೆ ರಿಪೋರ್ಟು. ಆದರೂ ಮಕ್ಕಳಾಗಲ್ಲ ಅಂತ ಬಂದಿದೆಯಲ್ಲ ಅದಕ್ಕೆ. ಸುಮ್ಮನೆ ಇರ್ತೀಯ ರತ್ನ? ಕೇಳಿಸ್ಕೊ ಇಲ್ಲಿ, ಕಾರ್ ಮೋಡಕ್ಕೆ ಕವಿದ ತಕ್ಷಣ ಸೂರ್ಯ ಇಲ್ಲ ಅಂತ ಅರ್ಥನಾ? ಆ ರಿಪೋರ್ಟಲ್ಲಿರೋದು ನಿಜನ ಸುಳ್ಳ ಅಂತಲೇ ಗೊತ್ತಿಲ್ಲ. ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ನಿನ್ನ ಕತ್ಲಲ್ಲಿ ಕೂರಬಾರ್ದು ರತ್ನ. ನೋಡು, ನಿನ್ನ ಅದಕ್ಕೆ ಡಾಕ್ಟ್ರ್ ಅನ್ನೋದನ್ನ ಮರಿಬೇಡ ನೀನು. ಯಾರಿಗೆ ಗೊತ್ತು, ಆ ಕೆಟ್ಟ ಮನುಷ್ಯನೇ ದುಡ್ಡು ಕೊಟ್ಬಿಟ್ಟು ಆ ರಿಪೋರ್ಟ್ನ ಮಾಡಿಸಿರ್ಬೋದು, ಅಥವಾ ಆ ರಿಪೋರ್ಟ್ ಹಿಂದೆ ಬೇರೆನಾದರೂ ಕತೆ ಇರ್ಬೋದು, ಗೊತ್ತಿಲ್ಲ ರತ್ನ. ಅದನ್ನು ಚೆಕ್ ಮಾಡಿಸ್ತಿದ್ದೀನಿ ನಾನು. ನೋಡು, ನಮ್ಮ ಫೀಲ್ಡಲ್ಲಿ ಸೆಕೆಂಡ್ ಒಪಿನಿಯನ್ ಅಂತ ಇರುತ್ತೆ. ನಾನು ಇನ್ನೊಂದು ಕಡೆ ಚೆಕ್ ಮಾಡಿಸ್ತೀನಿ, ರಿಪೋರ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಗಾಳಿಗೆದ್ರಿ ದೀಪನ ಆರಿಸ್ಕೊಳ್ಬಾರ್ದು, ಬದಲಾಗಿ ಆ ದೀಪದ ಸುತ್ತ ಕೈ ಒಡ್ಡಿ ಆ ಬೆಳಕನ್ನು ಕಾಪಾಡ್ಕೋಬೇಕು. ನಮ್ಮ ಮೌನ, ನಮ್ಮ ಒಳ್ಳೆತನನ ದೌರ್ಬಲ್ಯ ಆಗಿಟ್ಕೊಂಡು ನಮ್ಮಪ್ಪ ಅನ್ನೋ ರಾಕ್ಷಸ ತುಳಿತಾ ಬರ್ತಿದ್ದಾನೆ. ಅಂಥವರಿಗೆ ಮೆಟ್ಲಾಗಿ ಕುಗ್ಗಿ ಹೋಗಬಾರ್ದು, ಬಂಡೆಯಾಗಿ ನಿಲ್ಲಬೇಕು. ಇನ್ನು ಮುಂದೆ ನೀನು ಒಬ್ಳಲ್ಲ ರತ್ನ, ನಿನ್ನ ಬೆನ್ನಿಗೆ ನಿನ್ನ ಅತ್ತಿಗೆ ಇದ್ದಾಳೆ. ಈ ಡಾಕ್ಟರ್ ಪಾರ್ವತಿ ನಿನ್ನ ಕಣ್ಣೀರು ಒರೆಸೋಳು ಮಾತ್ರ ಅಲ್ಲ, ಆ ಕಣ್ಣೀರನ್ನ ಬರ್ದಿರೋ ಥರ ನೋಡ್ತಿರೋ ರತ್ನ. ಇನ್ನು ಮುಂದೆ ನಾನು ಏನು ಮಾಡ್ತೀನಿ ಅಂತ ನೀನು ಸಮಾಧಾನವಾಗಿರೋ ರತ್ನ, ಯೋಚನೆ ಮಾಡಬೇಡ.